ಇವತ್ತು ನಾವು ಹೇಳಲು ಹೊಂಟಿದ್ದೀವಿ ಒಂದು ಹಾರರ್ ಸ್ಟೋರಿ. ರಘು ಅಂತ ಅವನು ಹಾಸನಿಂದ ಬಿಜಾಪುರಕ್ಕೆ ಬರ್ತಿರ್ತಾನೆ. ರಾತ್ರಿ 1:30 ಗಂಟೆ ಬಸ್ ಸ್ಟಾಪ್ನಲ್ಲಿ ನಿಂತಿರ್ತಾನೆ. ನಿಂತು ಬೇಜಾರಾಗಿ ನಿಂತಿರ್ತಾನೆ. ಬಸ್ ಬರ್ತಾವೋ ಇಲ್ಲೋ ಅಂತ ಯಾವ ಬಸ್ಸೇ ಬರ್ತಿರ್ತಿಲ್ಲ. ಆದರೂ ಕೂಡ ವೆಯ್ಟ್ ಮಾಡ್ಕೊಂಡು ನಿಂತಿರ್ತಾನೆ ಅಷ್ಟೇ. ಸ್ವಲ್ಪ ಸಮಯದ ನಂತರ ಒಂದು ಬಸ್ ಬರುತ್ತೆ, ಫುಲ್ ಹಳೆ ಬಸ್ಸು. ಅದ್ರ ಫ್ಲ್ಯಾಶ್ ಕಂಡ್ಮೇಲೆ ರಘು ಅಂತಾನೆ ಬಸ್ ಬರ್ತಪ್ಪ, ಈ ಬಸ್ಸಿಗೆ ಹತ್ತಿ ಹೋಗುವಂತ ಮನಸ್ಸಿನಲ್ಲಿ ಹೇಳ್ಕೊಂಡ್ಬಿಡ್ತಾನೆ. ನನ್ಗೊಂದು ಕುಂತಿರುವಾಗ ಬಸ್ ಬರುತ್ತೆ. ಬಸ್ ಬಂದ ಕೂಡಲೇ ಅವನು ಹತ್ತಕ್ಕೆ ಹೋದ್ಮೇಲೆ ಬಾಗ್ಲು ಓಪನ್ ಆಯಿತು. ಬಾಗ್ಲು ಓಪನ್ ಆದ್ರೆ ನೋಡಿದರೆ ಯಾರೂ ಇಲ್ಲ, ಕಂಡಕ್ಟ್ರು ಇಲ್ಲ. ಇದೇನಪ್ಪ ಯಾರೂ ಇಲ್ಲ, ಹೆಂಗೆ ಬತ್ತು ಬಸ್ ಅಂತ. ಡ್ರೈವರ್ ಕೂಡ ಕಂಡಿದ್ದ. ಫಸ್ಟ್ ಮೊದಲಿಗೆ ಅವ್ನು ನೋಡಿದಾಗ ಕಂಡಿದ್ದ ಡ್ರೈವರ್. ರಘು ಬಸ್ ಒಳಗೆ ಹತ್ತಿವಿ ಇರ್ಬಿಡು, ಏನೋ ನಾನು ಭ್ರಮೆ ಇರ್ಬೋದು ಅಂತ ತಿಳ್ಕೊಂಡು ಅವ್ನು ಹತ್ತಿ ಹೋಗಿ ಬಸ್ಸಿನಲ್ಲಿ ಕೂತ ತಕ್ಷಣ ಯೋಚನೆ ಮಾಡೋಕತ್ತ. ಡ್ರೈವರ್ ಕಡೆ ನೋಡಿದ, ಡ್ರೈವರ್ ಯಾರೂ ಇಲ್ಲೇ ಇಲ್ಲ. ಇದೇನಪ್ಪ ಬಸ್ ಹೀಗೆ ಹಂಗಂತೆ ಫುಲ್ ಶಾಕ್ ಆಗಿಬಿಡುತ್ತೆ. ಮನುಷ್ಯನ ಬಸ್ ಒಳಗೆ ಹತ್ತಾಗ ಫುಲ್ಲು ಗಾಳಿ, ಒಂಥರ ಸೌಂಡು, ಏನೋ ಒಂಥರ ಭಯ ಆಗುತ್ತೆ, ಒಂಥರ ವೈಬ್ ಆಗುತ್ತೆ. ಆ ವೈಬ್ ಕೂಡ ಅವನು ಪಾಸಿಟಿವ್ ಆಗಿ ಮಾಡ್ಕೊಂಡು ಹೋಗಿ ಹತ್ತಾನೆ, ಏನು ತೊಂದರೆ ಇಲ್ಲ ಬಿಡು ಅಂತ. ಅದು ಹತ್ತಿದ ಕೂಡ ತಕ್ಷಣವೇ ಅವನಿಗೆ ರಘುಗೆ ಏನೋ ಒಂಥರ ಫ್ಲ್ಯಾಶ್ ಆಗುತ್ತೆ, ಇವತ್ತು ನನ್ನ ಸಮಯ ಮುಗಿತ್ತು ಅಂತ. ಏನೋ ಅನಿಸಿದ ಮೇಲೆ ಅವನು ಹತ್ತಿ ನೋಡಿದ ಬಸ್ಸಿನಲ್ಲಿ ಯಾರೂ ಇಲ್ಲ. ಫುಲ್ ಭಯ ಸ್ಟಾರ್ಟ್ ಆಗುತ್ತೆ, ಇದೇನು ಹತ್ತಿದೆ ಹಾಗೆ ಅಂತ. ಅದಾದಮೇಲೆ ಅವನು ಡ್ರೈವರ್ ಸೀಟಲ್ಲಿ ಹೋಗ್ತಾನೆ. ಕೂತ್ಕೊಂಡಿದ ಮೇಲೆ ಡ್ರೈವರೇ ಇಲ್ಲ, ಇದು ಹೇಗೆ ಬಸ್ ಹೋಗುತ್ತೆ ಅಂತ ಚಿಂತಿಸುತ್ತಾನೆ. ಫುಲ್ ಶಾಕ್ ಆಗಿಬಿಡ್ತಾನೆ ಮನುಷ್ಯನ. ಅವನು ಹಂಗಂದರೆ ಏನಪ್ಪ, ನೀವು ಒಂಥರ ಇಮ್ಯಾಜಿನ್ ಮಾಡ್ಕೊರಿ ಫ್ರೆಂಡ್ಸ್, ಯಾರೂ ಇಲ್ಲ ಬಸ್ಸಲ್ಲಿ, ಹಾಗೆ ಹತ್ತುತ್ತೀರ. ರಾತ್ರಿ 1 ಗಂಟೆ, ಇವಾಗ ಹೋಗಬೇಕು ನೀವು, ಏನು ತೊಂದರೆ, ಫುಲ್ ನೈಟು, ಏನಿಲ್ಲ. ನೀವು ಹತ್ತೋಗಿ ಕೂತಿರ್ತೀರಿ, ನಿಮ್ಗೆ ಗೊತ್ತೇ ಇರಲ್ಲ. ಹತ್ತಿದ ತಕ್ಷಣ ಗೊತ್ತಾಗುತ್ತೆ ನಿಮಗಲ್ಲಿ ಬಸ್ಸಲ್ಲಿ ಡ್ರೈವರೇ ಇಲ್ಲ. ಆವಾಗ ಹೋಗಿ ನೀವು ನೋಡಿದ ಫುಲ್ ಶಾಕು. ಕ್ಷಣನೇ ಅವ್ನ ಮೈ ಎಲ್ಲ ನಡುಗೋಗ್ಬಿಡುತ್ತೆ. ನಡುಗೋದ ತಕ್ಷಣ ಅವನು ಬಸ್ ಸ್ಟಾಪ್ ಮಾಡ್ಬೇಕಂತ ಫುಲ್ಲು ಪ್ರಯತ್ನ ಮಾಡ್ತಾನೆ, ಆದರೆ ಏನೂ ಆಗಲ್ಲ. ಅವನಿಗೆ ಒಂದೇ ಕಾಣೋದು, ಒಂದು ಅಜ್ಜ ಕಾಣ್ತಾನಂತೆ. ಅಲ್ಲೊಬ್ಬ ಫುಲ್ ಓಲ್ಡ್ ಏಜ್ ಅಜ್ಜ ಕಾಣ್ತಾನಂತೆ. ಅಜ್ಜ ಬಾರೋ ಮಗ, ಇಲ್ಲಿ ಬಾ ಕುತ್ಕೋಬಾ ಅಂತ ಕೈತಾನಂತೆ. ಅವನೇನೋ ಒಂಥರ ಶಾಕ್ ಆಗಿಬಿಡ್ತಾನೆ. ಡ್ರೈವರೇ ಇಲ್ಲ, ಇನ್ಯಾವನೋ ಅಜ್ಜ ಕೂತಿದ್ದಾನೆ ಇಲ್ಲಿ ಕರಿತಾನಂತೆ. ಫುಲ್ಲು ಅವನ ಮನಸ್ಸಲ್ಲಿ ಅನ್ಕೊಂಡು, ಯಪ್ಪ ಹೋಗಲೇ ಬೇಡ ಅಂತ ಅನ್ಕೊತಾನೆ. ಏನಾಗಲ್ಲ ಅಂತ ಆಂಜನೇಯನ ಹೆಸರು ಹೇಳ್ಕೊತ ಹೋಗ್ತಾನೆ. ಅಜ್ಜ ಮಲ್ಲಿ ಕೂತ ತಕ್ಷಣ ಅಜ್ಜ ಕೇಳ್ತಾನೆ, ಎಲ್ಲಿ ಹೋಗ್ಬೇಕು ನೀನು? ಬಿಜಾಪುರ ಹೋಗ್ಬೇಕು. ಇದೇ ಬಸ್ಸಿಗೆ ಯಾಕತ್ತಿದೆಯೋ, ಈ ಬಸ್ಸಲ್ಲಿ ಯಾಕತ್ತಿದೆ ಅಂತಂದ. ಅಂದ ತಕ್ಷಣ ಅವನಿಗೆ ಏನು ಗೊತ್ತಲ್ಲ, ನನಗೆ ಲೇಟಾಗಿತ್ತು, ಪೂರ 1:30 ಆಗಿತ್ತು. ಭಯ ಕೂಡ ಆಗ್ತಿತ್ತು. ಭಯ ಆದಮೇಲೆ ನಾನು ಹತ್ತಿ ಹೋಗಲೇಬೇಕಂತ ಭಾಳ ಪ್ರಯತ್ನ ಪಟ್ಟು ಈ ಬಸ್ಸಿಗೆ ಹತ್ತಿದ್ದೇನೆ ಅಂತ ಆಯ್ತಕ್ಕೆ ಮಾತಾಡ್ತಾ ಅವನು ಅಜ್ಜ ಒಮ್ಮೆ ಗಾಯಬಾಗ್ಬಿಡ್ತಾನೆ. ಗಾಯಬಾಗನ ರಘು ಫುಲ್ ಶಾಕ್. ಇದೇನಂತಾನೆ ಗೊತ್ತಾಗ್ತಾ ಇಲ್ಲ ಅವನಿಗೆ. ಯಪ್ಪ ಎಂತಲ್ಲಿ ಬಂದು ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡು ಫುಲ್ ಬೇಜಾರಾಗಿ ಕೂತಿರ್ತಾನೆ. ಕೂತಿದ ತಕ್ಷಣ ನೆಕ್ಸ್ಟ್ ಒಂದು ಇದು ಇರುತ್ತೆ, ಏನಂತಾರೆ ಟರ್ನಿಂಗ್ ಪಾಯಿಂಟ್, ಘಾಟಲ್ಲಿ ಹೋಗ್ತಿದ್ದಾರೆ. ಬಸ್ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಅದು ಗಾಡಿ ಪೂರ ಹೋಗೋದಿದೆ, ಆದರೆ ಬಸ್ ಸ್ಟಾಪ್ ಅದೇ ಬರ್ತಿದೆ. ಬಸ್ ಸ್ಟಾಪ್ ಇವಾಗ ಹೋಗ್ತಾವನೇ, ನೆಕ್ಸ್ಟ್ ಬಸ್ ಸ್ಟಾಪ್ ಸೇಮ್ ಬಸ್ ಸ್ಟಾಪ್, ಎಲ್ಲಿ ಹತ್ತಿದ ಅದೇ ಬಸ್ ಸ್ಟಾಪ್ ನೆಕ್ಸ್ಟ್, ಅದೇ ಥರ ಸೇಮ್ ಕಾಣೋದರಿಂದ ಅವನಿಗೆ ಶಾಕ್ ಆಗಿಬಿಡುತ್ತೆ. ನಾನೇನಪ್ಪ ಅವಾಗ ಹತ್ತಿ ಅರ್ಧ ಗಂಟೆ ಆಯಿತು, ಇನ್ನೂ ಇಲ್ಲೇ ಇದ್ದೀನಿ ಅಂತ ಫುಲ್ಲು ಒಂಥರ ಇದಾಗಿ ಚಕ್ರ ಬಂದು ಬಿದ್ದುಬಿಡ್ತಾನೆ. ಬಿದ್ಮೇಲೆ ಇವಾಗ ಅದು ಹೆಂಗೆ ಕಳಿತಾನೋ ಗೊತ್ತಿಲ್ಲ ನನಗೂ. ಇದು ಅವ ಹೇಳಿದಿಷ್ಟು. ಅದಾದಮೇಲೆ ಮತ್ತೆ ಬೆಳಗ್ಗೆ 5:30 ಟೈಮ್ ಆಗಿತ್ತು. ಅವ್ನು ಬಸ್ ಸ್ಟಾಪಲ್ಲಿ ಒಮ್ಮೆದೊಮ್ಮೆ ಎಚ್ಚರ ಆಗುತ್ತೆ. ಅವ್ನು ಜೀವಂತ ಇದ್ದಿದ್ದಂತರೂ ಅವ್ನು ನಂಬಕ್ಕೆ ಆಗಿರಂಗಿಲ್ಲ, ಆ ಥರ ಆಗಿರುತ್ತೆ. ಅವ್ನು ಒಮ್ಮೆದೊಮ್ಮೆ ಎಚ್ಚರ ಆದಮೇಲೆ ಅವನು ಒಂಥರ ಫುಲ್ ಶಾಕ್ ಆಗಿಬಿಡ್ತಿದ್ದೇನಪ್ಪ, ನಾನು ಜೀವಂತ ಇದ್ದೀನಿ ಅಂತ. ಅದಾದಮೇಲೆ ಅವನು ರಘು ಫುಲ್ಲು ಬಸ್ ಸ್ಟ್ಯಾಂಡಲ್ಲಿ ಮಕ್ಕೊಂಡಿರೋದು ನೋಡಿ ಯಾರೋ ಪೊಲೀಸಿಗೆ ಫೋನ್ ಮಾಡಿ, ರಘು ಇಲ್ಲೊಂದು ಡೆಡ್ ಬಾಡಿ ಇದೆ ಹಾಗೆ ಅಂತ ಹೇಳ್ತಾರೆ. ರಘುಗೆ ಒಂದು ಎಬ್ಸಿದಾಗ ರಘು ಹೇಳ್ತಾನೆ, ಎದ್ದು ಮಾತಾಡಿ ಹಾಗೆ ಫೋನ್ ರೆಕಾರ್ಡಿಂಗ್ ನೋಡ್ತಾರೆ. CCTV ಫುಟೇಜಲ್ಲಿ ನೋಡ್ಬೇಕಂದ್ರೆ ಅದು ಏನು ಕಾಣೋದೇ ಇಲ್ಲ. ರಾತ್ರಿ 1:30 ಗಂಟೆ ಏನು ಕಾಣುತ್ತೆ ಇಲ್ಲಿ, ಏನೂ ಕಾಣಲ್ಲ. ಹಾಗಾಗಿ ರಘುನ ರೆಕಾರ್ಡಿಂಗ್ ನೋಡಿದ ಮೇಲೆ ಅದೊಂದು ರೆಕಾರ್ಡಿಂಗ್ ಸಿಗುತ್ತೆ. ಏನೋ
ರಘು ಅವರು ಮಾತಾಡಿದ್ದು ಫ್ರೆಂಡ್ಸ್ ಕೂಡ ಅವ್ರ ಫ್ರೆಂಡ್ಸ್ ಅದು ಮಾತಾಡೋದು ಸಿಗುತ್ತೆ. ಅದೇ ರೀತಿಯಾಗಿ ನಾನು ಇವತ್ತು ಏನು ಹೇಳಲು ನಿಮ್ಗೆ ಇಷ್ಟಪಡ್ತಿದ್ದೀನಿ ಅಂದರೆ, ಯಾವುದಾದ್ರು ನೀವು ಪ್ಲೇಸಿಗೆ ಹೋಗಿರ್ತೀರ, ಎಲ್ಲೋ ಟೂರ್ಗೆ ಎಲ್ಲೋ ಹೋಗಿರ್ತೀರ, ರಾತ್ರಿ 1 ಗಂಟೆ ಅದು ಆದ್ರೆ ಎಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗಬೇಡಿ. ಮುಗೀತು 10:45 ಗಂಟೆ ಆಯ್ತು ಅಂದ್ರೆ ಮುಗೀತು, ಹೋಗೋಕ್ಕೆ ಹೋಗಬೇಡಿ ದಯಮಾಡಿ ಪ್ಲೀಸ್. ಯಾಕಂದರೆ ಆ ಸಮಯ ಕೂಡ ನಮ್ಮದಾಗಿರಲ್ಲ. ಹಾಗಾಗಿ ನೀವು ಹೋಗೋದು ಕೂಡ ತುಂಬ ಕಷ್ಟ ಅನಿಸುತ್ತೆ. ಹೋಗ್ಬಾರ್ದು. ಯಾಕಂದರೆ ಆ್ಯಕ್ಚುಲಿ ಅದು ಏನಾಗಿರ್ತದೆ ಅಂತ ನಮ್ಗೆ ಗೊತ್ತೇ ಇರೋಲ್ಲ. ಹಾಗಾಗಿ ನಾವು ಹೋಗಿ ನಿಂತು ಇದು ಮಾಡಿ ನಮ್ಗೆ ಗೊತ್ತಿರಲಾರ ಜಾಗಕ್ಕೆ ಹೋಗಿ ನಾವು ಸ್ಟೇ ಮಾಡೋದು ಅದನ್ನು ಭಾಳ ಇದಾಗಿರುತ್ತೆ. ಈ ರೀತಿಯಾಗಿ ನೀವು ಸ್ವಲ್ಪ ಜಾಗೃತೆಯನ್ನು ವಹಿಸಿ ಇರಿ.